ಧಾರವಾಡ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿಗೆ ಗಬ್ಬೂರು ನಿವಾಸಿಗಳಾದ ನಿಂಗಪ್ಪ ಬಡಗೇರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಬೆಂಬಲ ನೀಡಿದರು. ಈ ಸಂದರ್ಭದಲ್ಲಿ ಚನ್ನಪ್ಪ ಮಾಯಣ್ಣವರ್, ಬಸವರಾಜ್ ಅಳಗವಾಡಿ, ಶಿವಾನಂದ್ ಶಿರೂರ್, ಭೀಮಣ್ಣ ಮಾಯಣ್ಣವರ್, ಕಲ್ಲಪ್ಪ ಹಡಪತ್ ಸೇರಿದಂತೆ ಮತ್ತಿತರ ಕಾರ್ಯಕರ್ತರು ಕೂಡ ಧಾರವಾಡಕ್ಕೆ ನೀಡಿ ಸಾಥ್ ನೀಡಿದ್ದಾರೆ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಈ ದೇಶದ ಉನ್ನತಿಗಾಗಿ ಹಗಲಿರುಳು ದುಡಿಯುತ್ತಿರುವಂಥ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 1 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಆಯ್ಕೆ ಮಾಡೋದಕ್ಕಾಗಿ ಗಬ್ಬೂರಿನ ಎಲ್ಲ ಕಾರ್ಯಕರ್ತರು ಪಣ ತೊಟ್ಟು ಇವತ್ತು ನಾಮಪತ್ರ ಸಲ್ಲಿಸಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೊಂಟಿದ್ದೇವೆ. ಅದಕ್ಕೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ದೇಶದ ಪ್ರಮುಖತ್ವದಲ್ಲಿ ಮತ್ತು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಈ ದೇಶವನ್ನು ಉನ್ನತಿ ನಡೆಸುವುದಕ್ಕಾಗಿ ಈ ಕ್ಷೇತ್ರದ ಇವತ್ತು ರಿಂಗ್ ರೋಡ್ ಆಗಿರ್ಬೋದು, ಆಮೇಲೆ ಏರ್ಪೋರ್ಟ್ ಆಗಿರ್ಬೋದು ಮತ್ತು ರೈಲ್ವೆ ಆಗಿರ್ಬೋದು, ಇನ್ನೂ ಅನೇಕ ಉನ್ನತವಾದಂಥ ಕಾರ್ಯವನ್ನು ಹಮ್ಮಿಕೊಂಡು ಹಲವಾರು ಫ್ಲೈಓವರ್ಗಳನ್ನು ಹುಬ್ಬಳ್ಳಿ ಧಾರವಾಡದೊಳಗೆ ಇವತ್ತು ನಿರ್ಮಾಣ ಆಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಅನ್ನೋದು ಇವತ್ತು ಒಂದು ಸ್ಮಾರ್ಟ್ ಸಿಟಿಯಾಗಿ ಹೊರಹೊಮ್ಮುವುದಕ್ಕಾಗಿ ದಯವಿಟ್ಟು ಎಲ್ಲ ಮತದಾರರು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಅಂದರೆ ಭಾರತೀಯ ಜನತಾ ಪಕ್ಷದ ಗುರುತಿಗೆ ತಮ್ಮೆಲ್ಲರೂ ವೋಟ್ ಹಾಕಬೇಕು. ನಾವೆಲ್ಲರೂ ವೋಟ್ ಹಾಕಿಸುವತ್ತ ಮತ್ತು ಅವರನ್ನು ಗೆಲ್ಲಿಸುವತ್ತ ಶ್ರಮಿಸುತ್ತಿದ್ದೇವೆ ಮತ್ತು ಅದರಲ್ಲಿ ಜಯಿಸುತ್ತೇವೆ. ಬಂಧುಗಳೇ, ಇವತ್ತು ತಾವೆಲ್ಲರೂ ಈ ದೇಶಕ್ಕಾಗಿ ಮತ್ತು ಈ ಪ್ರದೇಶಕ್ಕಾಗಿ ಅಭಿವೃದ್ಧಿಗಾಗಿ ನಾವೆಲ್ಲರೂ ಹೋರಾಟ ಮಾಡುತ್ತಿದ್ದೇವೆ. ಆ ಹೋರಾಟದ ಪ್ರಯುಕ್ತ ನಾವೆಲ್ಲರೂ ಇವತ್ತು ಒಂದು ಉನ್ನತವಾದಂಥ ಕಾಲಘಟ್ಟದಲ್ಲಿದ್ದೇವೆ. ನಾವೆಲ್ಲರೂ ಕೂಡಿ ಶ್ರಮಿಸಿ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿನ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನು 4 ಲಕ್ಷ ಅಂತರದಿಂದ ನಾವು ಆಯ್ಕೆ ಮಾಡುವುದಕ್ಕಾಗಿ ಇವತ್ತು ದಾಪಗಾಲು ಹಾಕ್ತಿದ್ದೇವೆ ಮತ್ತು ಅದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಮತ್ತು 4 ಲಕ್ಷ ಅಂತರದಿಂದ ನಾವು ಗೆಲ್ಲುತ್ತೇವೆ ಅಂತ ಆತ್ಮವಿಶ್ವಾಸದಿಂದ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಮತ್ತು ಇದನ್ನು 4 ಲಕ್ಷ ಅಂತರದಿಂದ ಗೆಲ್ಲಿಸುವತ್ತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಪ್ರಯತ್ನಕ್ಕೆ ಮತ್ತು ನಮಗೆ ಗೆಲುವಿಗೆ ನಮ್ಮ ಊರಿನ ಜನ ಮತದಾರರು ಎಲ್ಲರೂ ನಮಗೆ ಸಹಾಯ ಮಾಡ್ತಾರೆ ಮತ್ತು ಬೆಂಬಲವನ್ನು ವಿನಂತಿಯನ್ನು ಮಾಡ್ತೀನಿ. ದಯವಿಟ್ಟು ಯಾವುದೇ ಆಸೆಗೆ ಒಳಪಟ್ಟು ನೀವು ಬೇರೆ ಪಕ್ಷಗಳಿಗೆ ವೋಟ್ ಹಾಕದೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ವೋಟ್ ಹಾಕ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರನ್ನು ಕೇಳ್ಕೊಂತೀನಿ. बोलो भारत माता की बोलो भारत माता की ಭಾರತೀಯ ಜನತಾ ಪಕ್ಷಕ್ಕೆ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಅವರು ನಾಮಿನೇಷನ್ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಚುನಾವಣೆಯಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ, ಸೋಲಿನ ಭಯದಿಂದ ಅಪ್ಪ ಮಕ್ಕಳು ಟೀಕೆ ಮಾಡ್ತಾ ಇದ್ದಾರೆ. ನಾಮಿನೇಷನ್ ಹಾಕಲ್ಲ ಎಂದಿದ್ರು 25,000 ಜನರ ಮೆರವಣಿಗೆ ಮಧ್ಯೆ ನಾನು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದೇನೆ. ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಹೇಳಿಕೆ ಇದು. ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿದ್ವಿ. ಆದರೆ ಮಾನ್ಯ ಯಡಿಯೂರಪ್ಪರಿಗೆ ಸಂಘಟನೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವ್ರ ಮಗನಿಗೆ ತಂದು ಅಧ್ಯಕ್ಷ ಮಾಡಿ 6 ತಿಂಗಳು ಖಾಲಿ ಇಟ್ಟು ಯಾವುದೇ ಹುದ್ದೆಗಳಿಗೆ ನಮ್ಗೆ ಇಷ್ಟಪಡಲ್ಲ. ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ವಿ, ಅದು ನನಗೆ ಸಿಕ್ಕಿಲ್ಲ. ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ, ಯಾವ ಭಾಷೆಯಲ್ಲಿ ಹೇಳ್ಬೇಕು, ಎಷ್ಟು ಭಾಷೆಗಳು ಬಳಸ್ಬೇಕು, ಎಲ್ಲ ಕೆಲಸ ಮಾಡೋದು ಬಹಿರಂಗವಾಗೂ ಹೇಳಿದ್ದೀನಿ, ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿದ್ದೀನಿ. ಆದರೆ ಮಾನ್ಯ ಯಡಿಯೂರಪ್ಪರಿಗೆ ಸಂಘಟನೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವ್ರ ಮಗನಿಗೆ ತಂದು ಅಧ್ಯಕ್ಷ ಮಾಡಿ 6 ತಿಂಗಳು ಖಾಲಿ ಇಟ್ಟು ಯಾವುದೇ ಹುದ್ದೆಗಳಿಗೆ ನಮ್ಗೆ ಇಷ್ಟಪಡಲ್ಲ. ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ವಿ, ಅದು ನನಗೆ ಸಿಕ್ಕಿಲ್ಲ. ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ, ಯಾವ ಭಾಷೆಯಲ್ಲಿ ಹೇಳ್ಬೇಕು, ಎಷ್ಟು ಭಾಷೆಗಳು ಬಳಸ್ಬೇಕು, ಎಲ್ಲ ಕೆಲಸ ಮಾಡೋದು ಬಹಿರಂಗವಾಗೂ ಹೇಳಿದ್ದೀನಿ, ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿದ್ದೀನಿ. ಆದರೆ ಮಾನ್ಯ ಯಡಿಯೂರಪ್ಪರಿಗೆ ಸಂಘಟನೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವ್ರ ಮಗನಿಗೆ ತಂದು ಅಧ್ಯಕ್ಷ ಮಾಡಿ 6 ತಿಂಗಳು ಖಾಲಿ ಇಟ್ಟು ಯಾವುದೇ ಹುದ್ದೆಗಳಿಗೆ ನಮ್ಗೆ ಇಷ್ಟಪಡಲ್ಲ. ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ವಿ, ಅದು ನನಗೆ ಸಿಕ್ಕಿಲ್ಲ. ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ, ಯಾವ ಭಾಷೆಯಲ್ಲಿ ಹೇಳ್ಬೇಕು, ಎಷ್ಟು ಭಾಷೆಗಳು ಬಳಸ್ಬೇಕು, ಎಲ್ಲ ಕೆಲಸ ಮಾಡೋದು ಬಹಿರಂಗವಾಗೂ ಹೇಳಿದ್ದೀನಿ, ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿದ್ದೀನಿ. ಆದರೆ ಮಾನ್ಯ ಯಡಿಯೂರಪ್ಪರಿಗೆ